ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವು 9ನೇ ತರಗತಿಯ ಪ್ರೋಸ್ 3 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮೈ ಬಿಗಿನಿಂಗ್ಸ್ ಅಂತ ಕಪಿಲ್ ದೇವರು ಬರೆದಂತಹ ಒಂದು ಏನಪ್ಪಾ ಅಂದ್ರೆ ಕೃತಿಯ ಭಾಗವನ್ನು ಅಭ್ಯಾಸ ಮಾಡೋಣ. ಹಾಗಾದ್ರೆ ಫಸ್ಟ್ ಮೇನ್ ಕೊಟ್ಟಿದಾರಪ್ಪ ಅಂದ್ರೆ 4 alternatives ಆರ್ ಗಿವನ್, ಚೂಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಕೇಳಿದಾರೆ. ಹಾಗಾದ್ರೆ ಫಸ್ಟ್ ಒನ್, ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಅಂಡ್ ಸಕ್ಸಸ್ ಜರ್ನಿ ಫೇಲ್ಯೂರ್. Its right answer option A, ends. Second one, Kapil Dev was born on ಏನಪ್ಪಾ ಅಂದ್ರೆ 4 ಆಪ್ಷನ್ ಗಳನ್ನ ನೋಡಿದಾಗ 6 ಜಾನ್ ಅಂತ ಫಿಕ್ಸ್ ಆಗ್ತದೆ. ಹಂಗಾರೆ 1958, 1959, 1957, 1956. ಹಂಗಾರೆ ರೈಟ್ ಆನ್ಸರ್ 6 ಜಾನ್ 1959. ನೆಕ್ಸ್ಟ್, ಥರ್ಡ್ ಒನ್, ಕಪಿಲ್ ದೇವ್ ಗ್ರೇವ್ ಅಪ್ ಅಮಾಂಗ್ ಡ್ಯಾಶ್ ಅದರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕಪಿಲ್ ದೇವರು ಇತರ ಅಣ್ಣ ಮತ್ತು ತಂಗಿಯರ ತರ ಬೆಳೆದ್ರು. ಹೌದಾ? ಎಷ್ಟು ಜನ ಅಣ್ಣ ತಂಗಿ ಇದ್ರು? 5, 7, 6, 4. ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ಸಿ 6. ಫೋರ್ತ್ ಒನ್, ಕಪಿಲ್ ದೇವ್ಸ್ ಮದರ್ ವಾಸ್ ಡ್ಯಾಶ್ ವುಮನ್. ಕಪಿಲ್ ದೇವರ ತಾಯಿ ಎಂಥ ಮಹಿಳೆ? ಸಿಂಪಲ್, ಆರ್ಡಿನರಿ, ಪುವರ್, ಓಲ್ಡ್ ಅಂಡ್ ವೀಕ್. ದೆನ್ ರೈಟ್ ಆನ್ಸರ್ ಸಿಂಪಲ್. ಕಪಿಲ್ ದೇವರ ತಾಯಿ ಹೆಂಗಿದ್ರಪ್ಪ ಅಂದ್ರೆ ಸಾಧಾರಣ, ಶಿ ವಾಸ್ ಸಿಂಪಲ್. ನೆಕ್ಸ್ಟ್, ಫಿಫ್ತ್ ಒನ್, ದ ನೇಮ್ ಆಫ್ ಕಪಿಲ್ಸ್ ಆಟೋಬಯೋಗ್ರಫಿ. ಹೌದಾ? ಕಪಿಲ್ ದೇವರ ಆತ್ಮಚರಿತ್ರೆ. ಎ, ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್, ಮಹಾತ್ಮ ಗಾಂಧೀಜಿ ಅವ್ರದ್ದು ಬರ್ತದ. ಸ್ಟ್ರೇಟ್ ಫ್ರಮ್ ದ ಹಾರ್ಟ್, ಲಾಂಗ್ ಜರ್ನಿ, ಮೈ ಬಯೋಗ್ರಫಿ. ದೆನ್ ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ಬಿ, ಸ್ಟ್ರೇಟ್ ಫ್ರಮ್ ದ ಹಾರ್ಟ್. ಹೌದಾ? ಹೃದಯದ ಅಂತರಾಳದಿಂದ. ಸಿಕ್ಸ್ತ್ ಒನ್, ಡ್ಯಾಶ್ ಹ್ಯಾಸ್ ಬಿನ್ ಕೈಂಡ್ ಟು ಕಪಿಲ್ ದೇವ್. ಮದರ್, ಗಾಡ್, ನೇಬರಿಂಗ್ ಲೇಡಿ, ಫಾದರ್. ಡ್ಯಾಶ್ ಹ್ಯಾಸ್ ಬಿನ್ ಕೈಂಡ್ ಟು ಕಪಿಲ್ ದೇವ್. ಹೌದಾ? ಏನಪ್ಪಾ ಅಂದ್ರೆ ದೇವರ ಕೃಪಾಶೀರ್ವಾದ ಯಾರ ಮೇಲೆ ಇತ್ತಪ್ಪ ಅಂದ್ರೆ ಕಪಿಲ್ ದೇವ್ರ ಮೇಲೆ. ಅದಕ್ಕೆ ಆಪ್ಷನ್ ಬಿ, ಗಾಡ್. ಸೆವೆಂತ್ ಒನ್, ಕಪಿಲ್ ದೇವ್ ವಾಸ್ ಫೇರ್ಲಿ ಗುಡ್ ಆಟ್. ಆಪ್ಷನ್ ಎ ಬಾಸ್ಕೆಟ್ಬಾಲ್, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಕ್ರಿಕೆಟ್, ಆಪ್ಷನ್ ಡಿ ಅಥ್ಲೆಟಿಕ್ಸ್. ದೆನ್ ರೈಟ್ ಆನ್ಸರ್ ಆಪ್ಷನ್ ಡಿ ಅಥ್ಲೆಟಿಕ್ಸ್. ಕಪಿಲ್ ದೇವ್ ಅವರು ಚೆನ್ನಾಗಿ ಆಡ್ತಿದ್ರು ಯಾವುದರಲ್ಲಿ? ಅಥ್ಲೆಟಿಕ್ಸ್ ಅಲ್ಲಿ, ಆಟೋಟಗಳಲ್ಲಿ. ಹೌದಾ? ಏನಪ್ಪಾ ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವ್ರು ಹೆಂಗ್ ಫುಟ್ಬಾಲ್ ಆಡ್ತಾ ಇದ್ರು, ಆಕ್ಸಿಡೆಂಟ್ ಅಲ್ಲ ಕ್ರಿಕೆಟ್ ಬಂದ್ರು, ಅದೇ ತರ ಕಪಿಲ್ ದೇವ್ ಅವರು ಅಥ್ಲೆಟಿಕ್ಸ್ ಆಡುವಂತವ್ರು ಆಕ್ಸಿಡೆಂಟ್ ಅಲ್ಲ ಕ್ರಿಕೆಟ್ ಬಂದ್ರು. ಇನ್ನು ಕ್ವಶನ್ ನಂಬರ್ 8, ಕಪಿಲ್ ಡ್ರೀಮ್ಡ್ ಆಫ್ ಬಿಕಮಿಂಗ್ ಅ ಡ್ಯಾಶ್. ಕ್ರಿಕೆಟರ್, ಫುಟ್ಬಾಲರ್, ಬಾಸ್ಕೆಟ್ಬಾಲರ್, ಟೆನ್ನಿಸ್ ಪ್ಲೇಯರ್. ಹೌದಾ? ಆಟೋಟಗಳ ಜೊತೆ ಅವರು ಏನಪ್ಪಾ ಅಂದ್ರೆ ಫುಟ್ಬಾಲರ್ ಆಗ್ಬೇಕಂತ, ಯಾರು ಚೆನ್ನಾಗಿ ಓಡ್ತಾರೋ ಅವ್ರು ಫುಟ್ಬಾಲರ್ ಆಗ್ಬೇಕಂತ ಹೆಚ್ಚು ಆಸಕ್ತಿ ಇರ್ತದ. ಹಂಗಾರೆ ಫುಟ್ಬಾಲರ್ ಆಗ್ಬೇಕಂತಿದ್ರು, ಆದ್ರೆ ಕ್ರಿಕೆಟ್ ಬಂದ್ರು. ಆಪ್ಷನ್ ನೈನ್ತ್ ಒನ್, ಕಪಿಲ್ ಈಸ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಹೀಸ್. ಆಪ್ಷನ್ ಎ ಕೋಚ್, ಆಪ್ಷನ್ ಬಿ ಫ್ರೆಂಡ್ಸ್, ಆಪ್ಷನ್ ಸಿ ಮದರ್, ಆಪ್ಷನ್ ಡಿ ಫಾದರ್. ದೆನ್ ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ಬಿ, ಫ್ರೆಂಡ್ಸ್. ಕಪಿಲ್ ಈಸ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಹೀಸ್ ಫ್ರೆಂಡ್ಸ್. ಅವನು ಏನು ಕಪಿಲ್ ದೇವ್ ಅವರು ತಮ್ಮ ಸ್ನೇಹಿತರಿಗೆ ಯಾವತ್ತು ಏನಪ್ಪಾ ಅಂದ್ರೆ ವಿಧೇಯರಾಗಿರ್ತಾರೆ, ಯಾಕಂದ್ರೆ ಅವ್ರ ಸಹಾಯವನ್ನು ಪಡ್ಕೊಂಡಿದ್ದಾರೆ. ಇನ್ನು 10th ಒನ್, ದ ನೇಬರಿಂಗ್ ಲೇಡಿ ಟುಕ್ ಅ ಗ್ರೇಟ್ ಡ್ಯಾಶ್ ಇನ್ ಪಪಾಯ ಅಂಡ್ ಪೊಮೆಗ್ರಾನೇಟ್ಸ್. ಎ, ಕೇರ್, ಹಾನರ್, pride and respect. The neighboring lady took a great, option C, pride in papaya and pomegranates. Then 11th one, Kapil was born into dash family, small family, large family, poor family, rich family. Then its right answer option B, large family. Kapil Dev ಅವರು ಜನಿಸಿದಂತಹ ಕುಟುಂಬ ಏನಪ್ಪಾ ಅಂದ್ರೆ ಅವಿಭಕ್ತ ಕುಟುಂಬ ಆಗಿತ್ತು, ದೊಡ್ಡ ಕುಟುಂಬ ಇತ್ತು. ಇನ್ನು ಪ್ರಶ್ನೆ 12, ಕಪಿಲ್ ಕೇಮ್ ಟು ನೋ ಅಬೌಟ್ ಹಿಸ್ date of birth from his option A, mother, mistake ಆಗಿದೆ ಕಾಣಿಸುತ್ತೆ, mother, father, cousin, sister. Then its right answer option C, cousin. Then 13th one, the police horses became Kapil's friend, favorite animal, pet, none of this. Then its right answer, the police horses become Kapil's pet. ಹೌದಾ? ಏನಪ್ಪಾ ಅಂದ್ರೆ ಪೊಲೀಸ್ ಕುದುರೆಗಳು ಕಪಿಲ್ ಅವರ ಅಚ್ಚುಮೆಚ್ಚಿನ ಪ್ರಾಣಿಗಳಾಗಿದ್ದು. 14th one, Kapil decided to take the horse home and house him in his home, green areas, grazing fields, back garden. ಹೌದಾ? ಕಪಿಲ್ ಅವರು ಏನ್ ನಿರ್ಧಾರ ತೆಗೆದುಕೊಂಡಪ್ಪ ಅಂದ್ರೆ ಕುದುರೆ ಮನೆ, ಹಾರ್ಸ್ ಹೋಮ್ ಅಂಡ್ ಹೌಸ್ ಹಿಮ್ ಇನ್ ಹೀಸ್
ಹೌದಾ. ಕುದುರೆ ಮನೆ ಎಲ್ಲಿರ್ಬೇಕಂದ್ರೆ ಅವ್ರ ಮನೆ ಹಿಂಬದಿಯಲ್ಲಿ ಇರ್ಬೇಕು, ಅಂತಹದ ಮನೆಯನ್ನು ತೆಗೆದುಕೊಳ್ಬೇಕಂತ ನಿರ್ಧಾರ ಮಾಡೋದು ಬ್ಯಾಕ್ ಗಾರ್ಡನ್. ಹೌದಾ, ಹಿಂಬದಿಯ ತೋಟ. ಇನ್ನು ಕ್ವಶನ್ ಮೇನ್ ನಂಬರ್ 2, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೇಳಿದಾರೆ. ಫಸ್ಟ್ ಒನ್, ವೇರ್ ಅಂಡ್ ವೆನ್ ಡಿಡ್ ಕಪಿಲ್ ಬಾರ್ನ್? ಹೌದಾ, ಕಪಿಲ್ ದೇವ್ ಅವರು ಎಲ್ಲಿ ಮತ್ತು ಯಾವಾಗ ಜನಿಸಿದ್ರು? ಕಪಿಲ್ ದೇವ್ ವಾಸ್ ಬಾರ್ನ್ ಆನ್ 6 January 1959 ಆನ್ ಅ ಕೋಲ್ಡ್ ವಿಂಟರ್ ಮಾರ್ನಿಂಗ್ ಇನ್ ಚಂಡೀಗರ್, ಅ ಸ್ಮಾಲ್ ಟೌನ್ ನೆಸ್ಲಿಂಗ್ ಇನ್ ದ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್. ಕಪಿಲ್ ದೇವ್ ಅವರು 6 ಜನವರಿ 1959ರಂದು ಏನಪ್ಪಾ ಅಂದ್ರೆ ತಂಪಾದ ಚಳಿಗಾಲದ ಮುಂಜಾನೆ ಹುಟ್ಟಿದ್ರು. ಏನಪ್ಪಾ ಅಂದ್ರೆ ಚಂಡೀಗಢದಲ್ಲಿರುವಂತಹ ಒಂದು ಸಣ್ಣ ಏನಪ್ಪಾ ಅಂದ್ರೆ ಬೆಟ್ಟ, ನೆಸ್ಲಿಂಗ್ ಇನ್ ದ ಫುಟ್ ಹಿಲ್ಸ್ ಆಫ್ ಹಿಮಾಲಯಸ್. ಹೌದಾ, ಹಿಮಾಲಯದ ತುದಿಗಳಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ. ಇನ್ನು ಪ್ರಶ್ನೆ 2, ವಾಟ್ ಡಿಡ್ ಕಪಿಲ್ಸ್ ಮದರ್ ಆಲ್ವೇಸ್ ರಿಗೇಲ್ಸ್ ಹಿಮ್ ವಿತ್? ಹೌದಾ, ಕಪಿಲ್ ಅವ್ರ ತಾಯಿ ಯಾವತ್ತು ಕಪಿಲ್ ದೇವರಿಗೆ ಏನು ಮೆಲ್ಕ್ ಹಾಕ್ಲಿಕ್ಕೆ ಹೇಳ್ತಾ ಇದ್ರು? ಕಪಿಲ್ಸ್ ಮದರ್ ಆಲ್ವೇಸ್ ರಿಗೇಲ್ಸ್ ಹಿಮ್ ವಿತ್ ಟೇಲ್ಸ್ ಆಫ್ ಹಿಸ್ ನಾಟಿ ಬಿಹೇವಿಯರ್. ಶಿ ಕ್ಲೇಮ್ಸ್ ದಟ್ ಶಿ ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಹಿಮ್. ಹೌದಾ, ಕಪಿಲ್ ಅವ್ರ ತಾಯಿ ಯಾವತ್ತು ಏನ್ ಮೆಲಕ್ ಹಾಕ್ತಾ ಇದ್ರಪ್ಪ ಅಂದ್ರೆ ಕಪಿಲ್ ದೇವ್ ಅವರ ಚೂಟಿತನ. ಹೌದಾ, ಅವರು ಇನ್ನೊಬ್ರಿಗೆ ಏನಪ್ಪಾ ಅಂದ್ರೆ ಕೊಡ್ತಕ್ಕಂಥ ಕಾಟ ಅಂತ ಹೇಳ್ಬೋದು, ಚೂಟಿತನ. ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಹಿಮ್, ಅವ್ರನ್ನ ಏನು ಕಪಿಲ್ ಅವ್ರನ್ನ ಸಂಭಾಳಿಸೋದು ಅಷ್ಟು ಕಷ್ಟ ಆಗಿತ್ತು ಅನ್ನೋದನ್ನ ಬಳಿ ಮೆಲಕ್ ಹಾಕ್ತಾ ಇದ್ರು. ಇನ್ನ ಕ್ವಶನ್ ನಂಬರ್ 3, ವಾಟ್ ವರ್ ದ ಡ್ರೀಮ್ಸ್ ಆಫ್ ಕಪಿಲ್ ದೇವ್, ವೇರ್ ದೀಸ್ ಡ್ರೀಮ್ಸ್ ಕಮ್ ಟು? ಕಪಿಲ್ ದೇವ್ ಅವರ ಕನಸುಗಳು ಏನಾಗಿದ್ದು, ಯಾವಾಗ ಅವು ಏನಪ್ಪಾ ಅಂದ್ರೆ ನಿಜವಾದು? ಕಪಿಲ್ಸ್ ಆಂಬಿಷನ್ ವಾಸ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಅಂಡ್ ಡ್ರೈವ್ ಅ ಮರ್ಸಿಡೀಸ್ ಬೆಂಜ್. ಕಪಿಲ್ ಅವ್ರ ಕನಸು ಏನಾಗಿತ್ತಪ್ಪ ಅಂದ್ರೆ ಜಗತ್ತಿನ ತುಂಬಾ ಓಡಾಡೋದು, ಆಮೇಲೆ ಏನಪ್ಪಾ ಅಂದ್ರೆ ಮರ್ಸಿಡೀಸ್ ಬೆಂಜ್ ಅನ್ನ ಕಾರನ್ನು ಓಡಿಸೋದು. ಗಾಡ್ ಹ್ಯಾಸ್ ಟು ಬಿ ಕೈಂಡ್ ಟು ಹಿಮ್ ಅಂಡ್ ಹಿಸ್ ಬೋತ್ ಡ್ರೀಮ್ಸ್ ಹ್ಯಾಡ್ ಬಿನ್ ಫುಲ್ಫಿಲ್ಡ್. ದೇವರು ಏನಪ್ಪಾ ಅಂದ್ರೆ ಕಪಿಲ್ ಅವ್ರಿಗೆ ವರದಾನ ಕೊಟ್ಟಂಗೆ ಮಾಡಿದ್ದ. ಏನಪ್ಪಾ ಅಂದ್ರೆ ಅವ್ರ ಎರಡೂ ಕನಸುಗಳನ್ನ ನೆನಸು ಮಾಡ್ದ. ಹವೆವರ್ ಎಟ್ ದ ಟೈಮ್ ಆಫ್ 25, ಯಾವ ವಯಸ್ಸಿನಲ್ಪ ಅಂದ್ರೆ 25ನೇ ವರ್ಷನಲ್ಲಿ, ಸಾರಿ, ಎಟ್ ದ ಟೈಮ್ ಆಫ್ 25 years ago ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಅ ಕ್ಯಾಸಲ್ ಇನ್ ದ ಏರ್. ಹೌದಾ, 25 ವರ್ಷಗಳ ಹಿಂದೆ ಆ ಕನಸುಗಳು ಹೆಂಗೆ ಕಾಣಿಸ್ತಾ ಇದ್ವಪ್ಪ ಅಂದ್ರೆ ಸಾಧ್ಯ ಆಗದೇ ಇರುವಂತಹ ಕನಸುಗಳು ಅಂತ ಅನಿಸ್ತಾ ಇದ್ವು, ಆದ್ರೆ ದೇವರು ಕರುಣಿಸ್ಬಿಟ್ಟ. ಇನ್ನು ಪ್ರಶ್ನೆ 4, ಫೋರ್ತ್ ಒನ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಕ್ಯಾಸಲ್ ಇನ್ ದ ಏರ್? ವೈ ಡಸ್ ಕಪಿಲ್ ದೇವ್ ಯೂಸಸ್ ದೀಸ್ ವರ್ಡ್ಸ್? ಕ್ಯಾಸಲ್ ಇನ್ ದ ಏರ್ ಅಂದ್ರೆ ಏನು? ಕ್ಯಾಸಲ್ ಇನ್ ದ ಏರ್ ಮೀನ್ಸ್ ದ ಹೋಪ್ ವಿ ಹ್ಯಾವ್ ಆರ್ ಅನ್ಲೈಕ್ಲಿ ಎವರ್ ಟು ಬಿ ರಿಯಲ್. ಅಂದ್ರೆ ಏನು, ಯಾವುದೇ ಕ್ಯಾಸಲ್ ಇನ್ ದ ಏರ್ ಏನ್ ಪ್ರವರ್ಬ್ ಇದೆಯಲ್ಲ, ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ನಿಜವಾಗದೇ ಇರುವಂತಹ ಕನಸುಗಳು ಅಂತ ನಾವು ಹೇಳ್ಬೋದು. ಅನ್ಲೈಕ್ ಟು ಎವರ್ ಬಿಕಮ್ ರಿಯಲ್. 25 years ago ಇಂತಹ ಕನಸುಗಳನ್ನು ಕಂಡಿದ್ರು ಯಾರು? ಕಪಿಲ್ ದೇವರು. ಇಡೀ ಜಗತ್ತನ್ನ ಸುತ್ತಾಡಬೇಕು, ಆಮೇಲೆ ಮರ್ಸಿಡೀಸ್ ಬೆಂಜ್ ಕಾರ್ ಅನ್ನು ತಗೋಬೇಕು ಅಂತ. ಕಪಿಲ್ ಡ್ರೀಮ್ಸ್ ಆಫ್ ಟ್ರಾವೆಲಿಂಗ್ ಅರೌಂಡ್ ದ ವರ್ಲ್ಡ್ ಅಂಡ್ ಡ್ರೈವಿಂಗ್ ಮರ್ಸಿಡೀಸ್ ಬೆಂಜ್. ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಕ್ಯಾಸಲ್ ಇನ್ ದ ಏರ್. ದೆನ್ ಫಿಫ್ತ್ ಒನ್, ಹೌ ಡಿಡ್ ಕಪಿಲ್ಸ್ ದೇವ್ ಸ್ಪೆಂಟ್ ಹಿಸ್ ಚೈಲ್ಡ್ಹುಡ್? ಯಾವ ರೀತಿಯಾಗಿ ಕಪಿಲ್ ದೇವರು ತಮ್ಮ ಬಾಲ್ಯವನ್ನ ಕಳೆದ್ರು? ಕಪಿಲ್ ದೇವ್ ಸ್ಪೆಂಟ್ ಹಿಸ್ ಚೈಲ್ಡ್ಹುಡ್ ಲೈಕ್ ಆಲ್ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್ by trying to bunk school and save up enough money to go to a new movie or have a plate of chicken chow mein with his friends. If they were bored, they would amuse themselves by breaking the fruits of Kapil's neighboring tree. ಕಪಿಲ್ ದೇವ್ ಅವರು ಎಲ್ಲರ ಬಾಲ್ಯ ಹೇಗೆ ಕಳೀತದ ಅದೇ ರೀತಿಯಾಗಿ ಕಳೆದ್ರು. ಹೌದಾ, ಹೆಂಗಪ್ಪ ಅಂದ್ರೆ ಶಾಲೆ ಬಂಕ್ ಮಾಡೋದು ಅಂದ್ರೇನು, ಶಾಲೆಯನ್ನ ತಪ್ಪಿಸೋದು, ಆಮೇಲೆ ಸ್ವಲ್ಪ ದುಡ್ಡನ್ನ ಉಳಿಸಿ ಏನಪ್ಪಾ ಅಂದ್ರೆ ಹೊಸ ಚಲನಚಿತ್ರಗಳಿಗೆ ಹೋಗುವುದು, ಅಥವಾ ಏನಪ್ಪಾ ಅಂದ್ರೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತ ಚಿಕನ್ ಪ್ಲೇಟ್ ಅನ್ನ ಸ್ನೇಹಿತರೊಂದಿಗೆ ತಿನ್ನೋದು. ಆಮೇಲೆ ತುಂಬಾ ಬೇಜಾರಾದಾಗ ಏನಪ್ಪಾ ಅಂದ್ರೆ ತಮ್ಮ ಮನೆ ಹತ್ರ ಏನಪ್ಪಾ ಅಂದ್ರೆ ನೆರೆಯವರು ಇರ್ತಾರಲ್ಲ, ಮನೆಯ ಹತ್ತಿರ ಇರುವಂತಹ ಗಿಡದಲ್ಲಿರುವ ಹಣ್ಣುಗಳನ್ನ ಕೀಳುವುದ್ರ ಮೂಲಕ ಕಳೆದ್ರು. ಇನ್ನು ಸಿಕ್ಸ್ತ್ ಒನ್, ಹೌ ಡಿಡ್ ಕಪಿಲ್ ಸ್ಪೆಂಡ್ ಮೋಸ್ಟ್ ಆಫ್ ಹಿಸ್ ಟೈಮ್ ಇನ್ ಹಿಸ್ ಚೈಲ್ಡ್ಹುಡ್ ಡೇಸ್? ಹೌ ಡಿಡ್ ಕಪಿಲ್ ಸ್ಪೆಂಡ್ ಮೋಸ್ಟ್ ಆಫ್ ಹಿಸ್ ಟೈಮ್ ಇನ್ ಹಿಸ್ ಚೈಲ್ಡ್ಹುಡ್ ಡೇಸ್? ಯಾವ ರೀತಿಯಾಗಿ ಕಪಿಲ್ ದೇವರು ತಮ್ಮ ಬಾಲ್ಯತನವನ್ನ ಕಳೆದ್ರು? ಇನ್ ದ ಚೈಲ್ಡ್ಹುಡ್ ಡೇಸ್ ಮೋಸ್ಟ್ ಆಫ್ ಕಪಿಲ್ಸ್ ಅಂಡ್ ಹಿಸ್ ಫ್ರೆಂಡ್ಸ್ ಟೈಮ್ ವೇರ್ ಸ್ಪೆಂಟ್ ಇನ್ planning how to get into the neighboring woman's garden and pick the fruits of the tree. ಹೌದಾ,
ಹೆಚ್ಚಾನೆಚ್ಚು ಟೈಮ್ ಏನಪ್ಪಾ ಅಂದ್ರೆ ಕಪಿಲ್ ಅವರ ಬಾಲ್ಯತನದ ಹೆಂಗ್ ಕಳೀತಪ್ಪ ಅಂದ್ರೆ ಕಪಿಲ್ ಅವರ ನೆರೆಮನೆಯ ಗಾರ್ಡನ್ ನಲ್ಲಿರುವಂತ ಹಣ್ಣುಗಳನ್ನು ಯಾವ ರೀತಿಯಾಗಿ ಏನು ಕೀಳೋದು ಈ ಈ ಈ ವಿಚಾರದಲ್ಲೇ ಅವ್ರು ಹೆಚ್ಚು ಟೈಮ್ ಕಳೀತು. ಇನ್ ಸೆವೆಂತ್ ಒನ್, ವಾಟ್ ಮೇಡ್ ಕಪಿಲ್ಸ್ ಟು ಡಿಸ್ಕವರ್ ರ್ಯಾಶ್ ದಟ್ ಪಪಾಯ ಸ್ಯಾಪ್ ಕ್ಯಾನ್ ಕಾಸ್. ಹೌದಾ, ಏನಪ್ಪಾ ಅಂದ್ರೆ ಕಪಿಲ್ ಅವರು ಯಾವ್ದ್ರ ಸಂಶೋಧನೆ ಕಾರಣ ಆಯ್ತು, ಯಾಕಂದ್ರೆ ಏನು ಈ ಪಪಾಯ ರಸ ಇರ್ತದಲ್ಲ, ಆ ಪಪಾಯ ರಸದಿಂದ ಅದು ಏನಾದರೂ ಚರ್ಮದ ಮೇಲೆ ಬಿದ್ರೆ ಗುಳ್ಳಿಗಳಾಗ್ತಾವ. ಹೌದಾ, ದಟ್ ಕ್ಯಾನ್ ಕಾಸ್ ಅಂತ, ಅದು ಏನು ಯಾವ ರೀತಿಯಾಗಿ ನಮ್ಗೆ ಹಾನಿಯನ್ನು ಉಂಟು ಮಾಡ್ತದೆ ಅನ್ನೋದು ಸಂಶೋಧಿಸಲಿಕ್ಕೆ ಕಾರಣ ಆಯ್ತು. ಒನ್ ಡೇ ಕಪಿಲ್ ಅಂಡ್ ಹೀಸ್ ಫ್ರೆಂಡ್ಸ್ ಕ್ಲೈಂಬ್ಡ್ ಓವರ್ ದ ವಾಲ್ ಅಂಡ್ ವೇರ್ ಪರ್ಚ್ಡ್ ಆನ್ ದ ಟ್ರೀ ಇನ್ ದ ಗಾರ್ಡನ್ ಆಫ್ ನೇಬರಿಂಗ್ ಲೇಡಿ. ಏನಪ್ಪಾ ಅಂದ್ರೆ ಕಪಿಲ್ ಅವರ ಮನೆಯ ನೆರೆಯ ಹೆಣ್ಮಗಳೇನಿರ್ತಾರ ಅವ್ರ ಗಾರ್ಡನ್ ದಲ್ಲಿ ಪಪಾಯ ಬೆಳೆದಿರ್ತಾವ, ಅದನ್ನ ಕೀಳಲಿಕ್ಕೆ ಗಿಡವನ್ನ ಏರಿರ್ತಾರ. ವೆನ್ ದ ವಿಮನ್ ವಾಕ್ಡ್ ಔಟ್ ವಿತ್ ದ ಸಮ್ ಗೆಸ್ಟ್, ಆದ್ರೆ ಯಾವಾಗ ಆ ಹೆಣ್ಮಗಳು ಬಂದಂತ ಅತಿಥಿಗಳೊಂದಿಗೆ ಹೊರ ಬರ್ತಾಳ, ಶಿ ವಾಸ್ ಎಂಟ್ರಿಂಗ್ ದೆಮ್ ಫಾರ್ ಟೀ ಪಾರ್ಟಿ ರೈಟ್ ಅಂಡರ್ ದ ಪಪಾಯ ಟ್ರೀ. ಅವಳು ಏನ್ ಮಾಡ್ತಾಳಪ್ಪ ಅಂದ್ರೆ ಆ ಪಪಾಯ ಗಿಡದ ಕೆಳಗಡೆ ಅವರಿಗೆ ಒಂದು ಸಣ್ಣ ಚಹಾ ಕೂಟವನ್ನು ಏರ್ಪಡಿಸಿರ್ತಾಳ. ದೇರ್ ವರ್ ಟೂ ಆಫ್ ಹೀಸ್ ಫ್ರೆಂಡ್ಸ್, ಅವಳ 2 ಜನ ಸ್ನೇಹಿತರೊಂದಿಗೆ ಆನ್ ದ ಅದರ್ ಸೈಡ್ ಆಫ್ ದ ವಾಲ್ ಅಂಡ್ ಕಪಿಲ್ ಆನ್ ದ ಟ್ರೀ. ಹೌದಾ, ಏನಪ್ಪ ಗೋಡೆಯ ಆ ಬದಿಯಲ್ಲಿ ಇದನ್ನ ಅವಳು ಅರೇಂಜ್ ಮಾಡಿರ್ತಾಳ. ಆಮೇಲೆ ಕಪಿಲ್ ಎಲ್ಲಿ ಇರ್ತಾರ ಅಂದ್ರೆ ಪಪಾಯ ಗಿಡದಲ್ಲಿ ಇರ್ತಾರ. ದ ಟೂ ಫಾರ್ಚುನೇಟ್ ಒನ್ಸ್ ಹೂ ಹ್ಯಾಡ್ ಬಿನ್ ಔಟ್ಸೈಡ್ ರ್ಯಾನ್ ಅವೇ. ಹೌದಾ, ಅದರಲ್ಲಿ ಇಬ್ಬರಲ್ಲಿ ಒಬ್ರು ಓಡ್ ಹೋದ್ರು. ಬಟ್ ಹಿ ಅಂಡ್ ಹೀಸ್ ಫ್ರೆಂಡ್ ಹ್ಯಾಡ್ ಟು ಸಿಟ್ ಸ್ಟಿಲ್ ಫಾರ್ ನಿಯರ್ 2 hours ಅಂಟಿಲ್ ದ ಟೀ ಪಾರ್ಟಿ ಎಂಡೆಡ್. ಆದ್ರೆ ಕಪಿಲ್ ಅವರ ಒಬ್ರು ಓಡ್ ಹೋದ್ರು, ಒಬ್ರು ಗೆಳೆಯ ಪಪಾಯ ಗಿಡದಲ್ಲೇ 2 ಗಂಟೆ ವೇಟ್ ಮಾಡ್ಬೇಕಾಯ್ತು. ದಿಸ್ ಮೇಡ್ ಕಪಿಲ್ ಟು ಡಿಸ್ಕವರ್ ರ್ಯಾಶ್ ದಟ್ ಪಪಾಯ ಸ್ಯಾಪ್ ಕ್ಯಾನ್ ಕಾಸ್. ಇದೇನ್ ಮಾಡ್ತಪ್ಪ ಅಂದ್ರೆ ಪಪಾಯ ಹಣ್ಣಿಂದ ಏನ್ ರಸ ಇರ್ತದಲ್ಲ ಅದು ಮೈಗೆ ಅಂಟುಕೊಂಡು ಅದು ಏನಪ್ಪಾ ಅಂದ್ರೆ ನವೆಗಳಿಗೆ ಅಥವಾ ಹುಣ್ಣುಗಳಿಗೆ ಕಾರಣ ಆಗ್ತದೆ ಅನ್ನೋದಕ್ಕೆ ಸಂಶೋಧನೆ ಕಾರಣ ಆಯ್ತು. 8th ಒನ್, ವಾಟ್ ಆರ್ ದ ನಾಟಿ ಥಿಂಗ್ಸ್ ಡನ್ ಬೈ ಕಪಿಲ್ ದೇವ್. ಹೌದಾ, ಏನಪ್ಪಾ ಅಂದ್ರೆ ಕಪಿಲ್ ದೇವ್ ಮಾಡಿದಂತ ತುಂಟತನಗಳು ಯಾವುವು. ಕಪಿಲ್ ದೇವ್ ವಾಸ್ ವೆರಿ ನಾಟಿ ಇನ್ ಹಿಸ್ ಚೈಲ್ಡ್ಹುಡ್ ಡೇಸ್. ಹಿ ಅಂಡ್ ಹಿಸ್ ಫ್ರೆಂಡ್ಸ್ ಯೂಸ್ ಟು ಪ್ಲಕ್ ದ fruits from the neighboring lady's garden. And one more really naughty thing done by Kapil Dev was riding the police horse that were left in the huge open green areas to graze. ನೋಡ್ರಿ, ಕಪಿಲ್ ದೇವರು ಬಾಲ್ಯತನದಲ್ಲಿ ತುಂಬಾ ಏನಪ್ಪಾ ಅಂದ್ರೆ ತುಂಟತನವನ್ನು ಮಾಡ್ತಾ ಇದ್ರು. ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಏನಪ್ಪಾ ಅಂದ್ರೆ ಕಪಿಲ್ ದೇವ್ ಅವರ ನೆರೆಯ ಆಂಟಿ ಏನಿದ್ರು ಅವ್ರ ಗಾರ್ಡನ್ ಇರುವಂತ ಪಪಾಯಗಳನ್ನ ಕೀಳೋದ್ರಲ್ಲಿ ಹೆಚ್ಚು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ರು ಅಂತ ಹೇಳಿದೀನಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಪೊಲೀಸ್ ಕುದುರೆಗಳನ್ನ ಏನಪ್ಪಾ ಅಂದ್ರೆ ದೊಡ್ಡದಾದಂತಹ ಮೈದಾನ ಪ್ರದೇಶದಲ್ಲಿ ಏನ್ ಮೇಯಕ್ ಬಿಟ್ಟಿರ್ತಾರಲ್ಲ, ಆ ಮೇಯಕ್ ಬಿಟ್ಟಂತ ಕುದುರೆಗಳನ್ನ ಸವಾರಿ ಮಾಡೋದು ಕೂಡ ಕಪಿಲ್ ಅವರದ್ದು ಏನಪ್ಪಾ ಅಂದ್ರೆ ಒಂದು ತುಂಟತನ ಆಗಿತ್ತು. ಇನ್ನ ಪ್ರಶ್ನೆ 9, 9th question, what were the games offered in a small local schools? In small local school they have a few cricketing facilities. The games they offered at that time were basketball, football, table tennis and hockey, because all these games require a ball, a couple of sticks and net. ಹೌದಾ, ಏನಪ್ಪಾ ಅಂದ್ರೆ ಕಪಿಲ್ ಅವರ ವೇಳೆಯಲ್ಲಿ ಅವ್ರ ಏನು ವಾಸಿಸಿದ್ರಲ್ಲ ಅಂತಹ ಲೋಕಲ್ ಸ್ಕೂಲ್ಗಳಲ್ಲಿ ಅವ್ರಿಗೆ ಯಾವ್ಯಾವ ಆಟಗಳನ್ನ ಆಟ ಆಡಿಸ್ಲಿಕ್ಕೆ ಬಿಡ್ತಾ ಇದ್ರು. ಇನ್ ಸ್ಮಾಲ್ ಲೋಕಲ್ ಸ್ಕೂಲ್, ಹೌದಾ, ದೇ ಹ್ಯಾಡ್ ಫ್ಯೂ ಕ್ರಿಕೆಟಿಂಗ್ ಫೆಸಿಲಿಟೀಸ್. ಕೆಲವೇ ಏನಪ್ಪಾ ಅಂದ್ರೆ ಕ್ರಿಕೆಟ್ ಆಡುವಂತಹ ಸಾಮಾನುಗಳನ್ನ ಹೊಂದಿದ್ರು. ದ ಗೇಮ್ಸ್ ದೇ ಆಫರ್ಡ್ ಅಟ್ ದಟ್ ಟೈಮ್, ಆ ವೇಳೆಯಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಕಲಿಸ್ತಿದ್ದಂತಹ ಆಟಗಳು ಯಾವಪ್ಪ ಅಂದ್ರೆ ಬಾಸ್ಕೆಟ್ಬಾಲ್, ಫುಟ್ಬಾಲ್, ಟೇಬಲ್ ಟೆನ್ನಿಸ್, ಹಾಕಿ. ಅಂಡ್ ಇದನ್ನ ಯಾಕೆ ಕಲಿಸ್ತಾರಪ್ಪ ಅಂದ್ರೆ ಒಂದ್ ಬಾಲ್ ಬೇಕಾಗ್ತದ, 1-2 ದಾಂಡ್ಗಳು ಬೇಕಾಗ್ತವ, ಒಂದ್ ನೆಟ್ ಬೇಕಾಗ್ತದೆ, ಇಷ್ಟಿದ್ರೆ ಸಾಕು. ಹೌದಾ, ಹೆಚ್ಚು ಮಟೀರಿಯಲ್ಸ್ ಬೇಕಾಗಿಲ್ಲ, ಅದಕ್ಕೆ ಇದನ್ನೇ ಹೆಚ್ಚು ಏನ್ ಮಾಡ್ತಾ ಇದ್ರು ಅಂತ ಕಲಿಸ್ತಾ ಇದ್ರು. ಹೆಚ್ಚು ಇಕ್ವಿಪ್ಮೆಂಟ್ ಇರುವಂತಹ ಆಟಗಳನ್ನ ಆಡಿಸ್ತಾ ಇರ್ಲಿಲ್ಲ ಅವರು. ಇನ್ನು 10th one, on which game ಕಪಿಲ್ worked hard, why did he switch from one game to other? ಹೌದಾ, ಯಾವ ಆಟದ ಮೇಲೆ ಕಪಿಲ್ ಅವರು ತುಂಬಾ ಪರಿಶ್ರಮ ಪಟ್ರು, ಆಮೇಲೆ ಯಾಕೆ ಅವರು ಏನಪ್ಪಾ ಅಂದ್ರೆ ಆಡ್ತಿದ್ದಂತ ಒಂದು ಗೇಮ್ ಅನ್ನು ಬಿಟ್ಟು ಇನ್ನೊಂದು ಆಟವನ್ನ ಆರಿಸ್ಕೊಂಡ್ರು. ಕಪಿಲ್ ಡ್ರೀಮ್ಡ್ ಆಫ್ ಬಿಕಮಿಂಗ್ ಫುಟ್ಬಾಲರ್. He worked hard at that game and he was selected to play for his school. Fortunately, all his friends were interested in and played cricket and they convinced him to change his game.
ಸೊ ಕಪಿಲ್ ಸ್ವಿಚ್ಡ್ ಫ್ರಮ್ ಫುಟ್ಬಾಲ್ ಟು ಕ್ರಿಕೆಟ್. ಕಪಿಲ್ ಅವರು ಕನಸು ಏನಾಗಿತ್ತಪ್ಪ ಅಂದ್ರೆ ಒಳ್ಳೆ ಫುಟ್ಬಾಲರ್ ಆಗ್ಬೇಕಂತ. ಆಮೇಲೆ ಆ ಫುಟ್ಬಾಲರ್ ಆಗ್ಬೇಕಂತೇಳಿ ಚೆನ್ನಾಗಿ ಹಾರ್ಡ್ ವರ್ಕ್ ಅವ್ರು ಮಾಡಿದ್ರು. ಹೌದಾ. ಅಂಡ್ ಹಿ ಸೆಲೆಕ್ಟೆಡ್ ಟು ಪ್ಲೇ ಫಾರ್ ಹಿ ಸ್ಕೂಲ್. ಆಮೇಲೆ ಅವರ ಶಾಲೆಯ ತಂಡಕ್ಕೆ ಆಡ್ಲಿಕ್ಕೆ ಅವ್ರು ಆಯ್ಕೆನೂ ಕೂಡ ಆಗಿದ್ರು. ಆದ್ರೆ ಏನಪ್ಪಾ ಅಂದ್ರೆ ವಿಧಿ ಆಟ ಅಂತ ಅಂದ್ಕೊತೀವಲ್ಲ, ಫಾರ್ಚುನೇಟ್ಲಿ ಅವ್ರ ಗೆಳೆಯರೆಲ್ಲ ಏನಪ್ಪಾ ಅಂದ್ರೆ ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಹೊಂದಿದ್ರು. ಅವ್ರು ಕ್ರಿಕೆಟ್ ಆಡ್ತಾ ಇದ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ರಪ್ಪ, ಇವ್ರನ್ನ ಕನ್ವಿನ್ಸ್ ಮಾಡಿದ್ರು ಏನಂತೇಳಿ, ಹೌದಾ, ಫುಟ್ಬಾಲ್ ಬಿಟ್ಟು ನೀನ್ ಕ್ರಿಕೆಟ್ ಆಡ್ಬೇಕು ಅಂತೇಳಿ. ಅವಾಗಿಂದ ಕಪಿಲ್ ಅವ್ರು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರೆ ಫುಟ್ಬಾಲ್ ನ ಬಿಟ್ಟು ಕ್ರಿಕೆಟ್ ಆಡ್ಲಿಕ್ಕೆ ಪ್ರಾರಂಭಿಸಿದ್ರು. ಹೌದಾ. ಇನ್ನು ರೀಡ್ ದ ಕಂಟೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಮೇನ್ ನಂಬರ್ 3. Read each of the following extracts and answer the questions given below ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. ಹೌದಾ, ನಮ್ಮ ಆರಂಭಗಳು ನಮ್ಮ ಅಂತ್ಯವನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೌದಾ, ಅದು ಹೆಂಗ್ ಬೇಕಾದಂಗೆ ಟರ್ನ್ ಆಗ್ಬೋದು, ಅಂತ್ಯ ಬಹಳ ವೇಗವಾಗಿ ಆಗ್ಬೋದು, ಅಥವಾ ಅದು ನಿಮ್ಮ ಉಚ್ಚ ಸ್ತರಕ್ಕೂ ಒಯ್ಯಬಹುದು. ಸೊ ಹೂ ಸೇಡ್ ದಿಸ್? ಕಪಿಲ್ ದೇವ್ ಸೇಡ್ ದಿಸ್. ಯಾರು ಹೇಳಿದ್ರು ಇದನ್ನ? ಕಪಿಲ್ ದೇವ್ ಅವರು ಹೇಳಿದ್ರು. ವೈ ಡಿಡ್ ಹಿ ಸೇ ಸೊ? ವೇರ್ ಡಸ್ ಹಿಸ್ ಲೈಫ್ ಬಿಗಿನ್? ಹೌದಾ, ಯಾಕೆ ಈ ರೀತಿ ಹೇಳಿದ್ರು? ಅವರ ಜೀವನ ಆರಂಭ ಎಲ್ಲಿ ಆಯ್ತು? ಬೈ ಲುಕಿಂಗ್ ಬ್ಯಾಕ್ ಅಟ್ ಹಿಸ್ ಲೈಫ್. ಅವರ ಜೀವನವನ್ನು ಹಿಮ್ಮಲ್ಲಿ ನೋಡಿದಾಗ ಕಪಿಲ್ ದೇವ್ ಹ್ಯಾಸ್ ಕನ್ಕ್ಲೂಡೆಡ್ ದಟ್ ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. ಹೌದಾ, ನಮ್ಮ ಆರಂಭಗಳು ನಮ್ಮ ಕೊನೆಯನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಹಿಮ್ ಇಟ್ಸ್ ಸ್ಟಾರ್ಟೆಡ್ ಇನ್ ಚಂಡೀಗರ್, ಅ ಸ್ಮಾಲ್ ಟೌನ್ ನೆಸ್ಲಿಂಗ್ ಇನ್ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯ. ಒಂದು ಅತ್ಯಂತ ಚಂಡೀಗಢದಲ್ಲಿರುವಂತಹ ಅತ್ಯಂತ ಸಣ್ಣ ಹಳ್ಳಿ, ಹಿಮಾಲಯದ ಪರ್ವತಗಳ ಮೇಲಿರುವಂತಹ ಒಂದು ಸಣ್ಣ ಹಳ್ಳಿಯಿಂದ ಪ್ರಾರಂಭ ಆಗಿ, ಹೌದಾ, ಇಡೀ ಭಾರತ ತುಂಬಾ ಅವರು ಏನಪ್ಪಾ ಅಂದ್ರೆ ತಮ್ಮ ಹೆಸರು ಮಾಡಿದ್ರು. ಅದಕ್ಕೆ ನಮ್ಮ ಆರಂಭಗಳು ನಮ್ಮ ಕೊನೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸೆಕೆಂಡ್ ಒನ್, ಐ ಫೌಂಡ್ ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್. ಹೂ ಡಸ್ ಐ ರೆಫರ್ ಟು? ಐ ರೆಫರ್ ಟು ಕಪಿಲ್ ದೇವ್. ಹೌದಾ, ನನಗೆ ಇವತ್ತಿಗೂ ಕೂಡ ಕೂತ್ಕೊಳ್ಳೋದಂದ್ರೆ ತುಂಬಾ ಕಷ್ಟ ಅಂತ ಯಾರು ಹೇಳಿದ್ರು? ಕಪಿಲ್ ದೇವ್ ಹೇಳಿದ್ರು. ವೈ ಡಿಡ್ ಹಿ ಫೌಂಡ್ ಹಾರ್ಡ್ ಟು ಸಿಟ್ ಸ್ಟಿಲ್? Because Kapil Dev was very naughty. His mother has never managed to control him. He was very curious. He had ambition to travel all over the world. So he said, found hard to sit still. ನೋಡಿ, ಕಪಿಲ್ ಅವ್ರಿಗೆ ಒಂದ್ ಕಡೆ ಕೂತ್ಕೊಳ್ಳೋದಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಕಪಿಲ್ ದೇವ್ ಅವರು ತುಂಬಾ ಚೂಟಿಯಾಗಿದ್ರು, ತುಂಟತನವನ್ನ ಮಾಡ್ತಾ ಇದ್ರು. ಅವರ ತಾಯಿ ಏನಪ್ಪಾ ಅಂದ್ರೆ ಇವ್ರನ್ನ ಸಂಭಾಳಿಸೋದು ಅವ್ರ ದೊಡ್ಡ ಕಷ್ಟ ಆಗಿತ್ತು. ಆಮೇಲೆ ಇವರಿಗೆ ತುಂಬಾ ಕ್ಯೂರಿಯಸ್, ಹೌದಾ, ತುಂಬಾ ಏನಪ್ಪಾ ಅಂದ್ರೆ ಕ್ಯೂರಿಯಾಸಿಟಿ ಇತ್ತು. ಹಿ ಹ್ಯಾಡ್ ಆಂಬಿಷನ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಜಗತ್ತನ್ನ ತಿರುಗಾಡಬೇಕನ್ನೋ ಆಸೆ ಇತ್ತು. ಸೊ ಹಿ ಸೇಡ್ ಫೌಂಡ್ ಹಾರ್ಡ್ ಟು ಸಿಟ್ ಸ್ಟಿಲ್. ಅದಕ್ಕೆ ಒಂದೇ ಕಡೆ ಕೂತ್ಕೊಳ್ಳೋದು ಅಂದ್ರೆ ತುಂಬಾ ಕಷ್ಟ ಅಂತ ಕಪಿಲ್ ದೇವ್ ಹೇಳ್ತಾ ಇದ್ರು. ದೀಸ್ ಡ್ರೀಮ್ಸ್ ಸೀಮ್ಸ್ ಲೈಕ್ ಅ ಕ್ಯಾಸಲ್ ಇನ್ ದ ಏರ್. Third one, these dreams seemed like a castle in the air. Who said this? Kapil Dev said this. Okay, the dream seemed like a castle in the air. ಹೌದಾ, ಕನಸುಗಳು ಕಾಣ್ತಾ ಇದ್ದಂತ ಕನಸುಗಳು ಹೆಂಗಪ್ಪ ಅಂದ್ರೆ ಯಾವತ್ತು ನೆರವೇರದೆ ಇರುವಂತಹ ಕನಸುಗಳಂತ ಅನಿಸ್ತಾ ಇದ್ದು ಅಂತ ಯಾರು ಹೇಳಿದ್ರು? ಕಪಿಲ್ ದೇವ್ ಹೇಳಿದ್ರು. ವಾಟ್ ಆರ್ ದ ಡ್ರೀಮ್ಸ್ ಸೀಮ್ಸ್ ಲೈಕ್ ಅ ಕ್ಯಾಸಲ್ ಇನ್ ದ ಏರ್? Kapil Dev had the ambition to travel around the world and drive a Mercedes Benz. His both wishes have been fulfilled. However, 25 years age, these dreams seem like a castle in the air. What are the dreams seems like a castle in the air? Kapil Dev had ambition to travel around the world and drive a Mercedes Benz. His both wishes have been fulfilled. However, 25 years age, these dreams seems like a castle in the air. 25 ವರ್ಷಗಳ ಹಿಂದೆ ಕಂಡಂತ ಕನಸುಗಳು ಹೆಂಗಪ್ಪ ಅಂದ್ರೆ ಕ್ಯಾಸಲ್ ಇನ್ ದ ಏರ್ ಅನಿಸ್ತಾ ಇದ್ವು ಅಂತ ಕಪಿಲ್ ದೇವ್ ಹೇಳಿದ್ರು. ನೆಕ್ಸ್ಟ್ ಒನ್, ಫೋರ್ತ್ ಒನ್, ದ ರ್ಯಾಶ್ ದಟ್ ಪಪಾಯ ಸ್ಯಾಪ್ ಕ್ಯಾನ್ ಕಾಸ್. ಹೌದಾ, ಏನಪ್ಪಾ ಅಂದ್ರೆ ಪಪಾಯ ಹಣ್ಣಿನಿಂದ ಉಂಟಾದಂತಹ ನವೆಗಳು. Who said this? Kapil Dev said this. ಯಾರು ಹೇಳಿದ್ರು? ಕಪಿಲ್ ದೇವ್ ಹೇಳಿದ್ರು. What made him to discover rash? Kapil and his friends climbed the papaya tree in the garden of his neighboring house. The woman was entertaining the guest with a tea party under papaya tree. Therefore, Kapil and his friend sat still for nearly 2 hours until a tea party ended. This made him to discover rash that papaya sap can cause. Kapil and his friends climbed the
papaya tree in the garden of his neighboring house. ಹೌದಾ, ವಾಟ್ ಮೇಡ್ ಹಿಮ್ ಡಿಸ್ಕವರ್ ರ್ಯಾಶ್ ಅಂತ ಕೇಳಿದಾರೆ. ಹಂಗಾರೆ ನವೆ ಆಗ್ಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಕಪಿಲ್ ದೇವ್ ಅವರು ಒಂದ್ಸಲ ಪಪಾಯ ಗಿಡವನ್ನ ಏರಿರ್ತಾರ. ಪಪಾಯ ಗಿಡ ಏನ್ ಏರಿರ್ತಾರ ನೇಬರಿಂಗ್ ಅಂಟಿದ್ದು, ಆ ಅಂಟಿ ಟೀ ಪಾರ್ಟಿ ಏನ್ ಏರ್ಪಡಿಸ್ತಾಳ. 2 ಗಂಟೆವರೆಗೂ ಅಲ್ಲೇ ವೇಟ್ ಮಾಡ್ಬೇಕಿತ್ತು ಪಪಾಯ ಗಿಡದಲ್ಲಿ ಮೇಲೇನೆ. ಹೌದಾ, ಅದರಿಂದ ಏನ್ ಪಪಾಯ ಗಿಡದ ರಸ ಬಂದಿರ್ತದಲ್ಲ ಅದು ಮೈ ಮೇಲೆಲ್ಲ ಹರಡಿ ಹುಣ್ಣುಗಳನ್ನು ಉಂಟು ಮಾಡ್ತದೆ. therefore ಕಪಿಲ್ ಅಂಡ್ ಹಿಸ್ ಫ್ರೆಂಡ್ಸ್ sat still nearly 2 hours, 2 ಗಂಟೆಗಳ ಕಾಲ ಕೂಡ್ತಾರ. ದಿಸ್ ಮೇಡ್ ಹಿಮ್ ಡಿಸ್ಕವರ್ ರ್ಯಾಶ್ ದಟ್ ಪಪಾಯ ಕ್ಯಾನ್ ಕಾಸ್. ಇದು ಏನ್ ತಿಳಿಸ್ಕೊಡ್ತದೆ ಅಂದ್ರೆ ಅದು ಹುಣ್ಣುಗಳನ್ನು ಮಾಡ್ತದ ಅಂತ ತಿಳಿಸ್ಕೊಡ್ತದೆ. 5th one, she know we were up to mischief. So she know we were up to mischief. Who does she refer to? She refer to Kapil's neighboring house woman. ಹೌದಾ, why did Kapil said this? Kapil even got the next day into neighboring garden when his neighboring went to Delhi for a couple of days. She had 92 pomegranates on the tree in her garden. She counted them every day because she knew Kapil and his friends were naughty. Therefore Kapil narrated this line. ಹೌದಾ, ಏನಪ್ಪ ಅಂದ್ರೆ ಶಿ ನೋ ವಿ ವೇರ್ ಟು ಮಿಸ್ಚಿಫ್. ಏನಪ್ಪ ಅಂದ್ರೆ ಇವರು ತುಂಟ್ರಿದಾರೆ, ಇವ್ರು ಕೇಳ್ಬಹುದು ಅಂತೇಳಿ ಆ ಆಂಟಿ ಏನಪ್ಪಾ ಅಂದ್ರೆ ದಿನಾಲು ಕೌಂಟ್ ಮಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ಮೊದ್ಲೇ ಗೊತ್ತಿತ್ತು ಏನಪ್ಪಾ ಅಂದ್ರೆ ನೆರೆಹೊರೆ ಏನ್ ಹುಡುಗರಿದಾರ ಇವ್ರು ತುಂಟಿರ್ತಾರ ಕೇಳ್ಬಹುದು ಅಂತೇಳಿ. ಡೆಲ್ಲಿಗೆ ಹೋಗಿಂತ ಮುಂಚೆ ಎನ್ಸಿ ಹೋಗಿದ್ರು ಅವರು. 6th one, she counted them every day. ಅವ್ರು ದಿನಾಲು ಅದನ್ನ ಎಣಿಸ್ತಾ ಇದ್ರು. Who does she refer to? She refer to Kapil's neighbor auntie. She refer to Kapil's neighbor auntie. Why did she count every day? ಯಾಕೆ ಅವಳು ದಿನಾಲು ಎಣಿಸ್ತಾ ಇದ್ರು? She counted 92 pomegranates on the tree in her garden because she knew that Kapil and his friends were very naughty. ಯಾಕೆ ಅವಳು ಕೌಂಟ್ ಮಾಡ್ತಾ ಇದ್ಪ ಅಂದ್ರೆ ಕಪಿಲ್ ಮತ್ತು ಅವನ ಸ್ನೇಹಿತರು ಏನಪ್ಪಾ ಅಂದ್ರೆ ತುಂಬಾ ತುಂಟ್ರಿದಾರ, ಇವ್ರು ಕೇಳ್ಬಹುದು ಅಂತೇಳಿ ದಿನಾಲ ಕೌಂಟ್ ಮಾಡ್ತಾ ಇದ್ರು. 7th one, I was fairly good at all games. ನಾನು ಎಲ್ಲಾ ಆಟಗಳಲ್ಲೂ ಚೆನ್ನಾಗಿ ಆಡ್ತಾ ಇದ್ದೆ. Who does I refer to? I refer to Kapil Dev. What are the games that are offered at Kapil Dev school? ಯಾವ ಆಟಗಳನ್ನ ಕಪಿಲ್ ಅವ್ರ ಸ್ಕೂಲಲ್ಲಿ ಆಫರ್ ಮಾಡ್ತಾ ಇದ್ರು? ಗೇಮ್ಸ್ that offered at that time in Kapil Dev school were basketball, football, table tennis, hockey, because all they required was ball and couple of sticks and net. ಹೌದಾ, ಯಾಕಂದ್ರೆ ಇವುಗಳನ್ನ ಯಾಕೆ ಆಡಿಸ್ತಾ ಇದ್ರಪ್ಪ ಅಂದ್ರೆ ಒಂದ್ ಬಾಲ್ ಬೇಕಾಗ್ತಿತ್ತು, ಕಪಲ್ ಆಫ್ ಸ್ಟಿಕ್ಸ್ ಬೇಕಾಗ್ತಿತ್ತು, ಒಂದ್ ನೆಟ್ ಬೇಕಾಗ್ತಿತ್ತು. ಅದಕ್ಕೆ ಇವುಗಳನ್ನೇ ಆ ದಿನಗಳಲ್ಲಿ ಸ್ಕೂಲಲ್ಲಿ ಹೆಚ್ಚಾಗಿ ಆಡಿಸ್ತಾ ಇದ್ರು. ಪ್ರಶ್ನೆ 8, ದಟ್ ಈಸ್ ಅ ಡಿಸಿಷನ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ದೆಮ್ ಫಾರ್. ಹೌದಾ, ಆ ಒಂದು ನಿರ್ಧಾರಕ್ಕಾಗಿ ನಾನು ಅವ್ರಿಗೆ ಯಾವತ್ತೂ ಕೃತಜ್ಞನಾಗಿರ್ತೀನಿ. Who does them refer to? Them refers to Kapil's friends. ಅವ್ರಂದ್ರೆ ಯಾರಪ್ಪ ಅಂದ್ರೆ ಸ್ನೇಹಿತರು. Why does Kapil Dev grateful for his friends? Kapil Dev dreamed of becoming football player. However, fortunately all his friends were interested in and played cricket, and they convinced Kapil Dev to change his game as they unconsciously introduced him to game for which he was made. Therefore he is grateful for his friends. ಹೌದಾ, ಕಪಿಲ್ ದೇವ್ರವ್ರ ಕನಸು ಏನಾಗಿತ್ತು ಅಂದ್ರೆ ಫುಟ್ಬಾಲರ್ ಆಗ್ಬೇಕಂತ. ಆದ್ರೆ ಅವ್ರ ಸ್ನೇಹಿತರ ಕನಸು ಅವ್ರೇನ್ ಆಡ್ತಾ ಇದ್ರಪ್ಪ ಅಂದ್ರೆ ಕ್ರಿಕೆಟ್ ಆಡ್ತಾ ಇದ್ರು. ಅದಕ್ಕೆ ಅವ್ರ ಏನ್ ಕನ್ವಿನ್ಸ್ ಮಾಡಿದ್ರೆ ಕಪಿಲ್ ದೇವ್ರನ್ನ ಗೇಮ್ ಚೇಂಜ್ ಮಾಡ್ಲಿಕ್ಕೆ, ಫುಟ್ಬಾಲ್ ದಿಂದ ಕ್ರಿಕೆಟ್ ಗೇಮ್ ಚೇಂಜ್ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಪ್ರವೋಕ್ ಮಾಡಿದ್ರು. ಪ್ರವೋಕ್ ಮಾಡಿದ್ರಿಂದ ಇವ್ರು ಕ್ರಿಕೆಟ್ ಆಡ್ಲಿಕ್ಕೆ ಪ್ರಾರಂಭಿಸಿದ್ರು. ಆದ್ರೆ ಕ್ರಿಕೆಟ್ಗೆ ಆದಂತ ವ್ಯಕ್ತಿ ಅಂತ ಮುಂದೆ ಇವ್ರು ತಮ್ಮ ಭವಿಷ್ಯವನ್ನ ಅಲ್ಲಿ ಕಂಡುಕೊಂಡ್ರು. ಕಪಿಲ್ ದೇವರು ಒಂದು ವರ್ಲ್ಡ್ ಕಪ್ ಅನ್ನೇ ತರ್ತಾರ. ಇನ್ನು it was merely fun to start with. Who said this? Kapil Dev said this. Why did he say so? Kapil Dev changed from one game to other, began to spend a lot of time on the cricket fields. He played number of inter-school tournaments and come to be noticed as a promising lad in the local press. Therefore he said that it was all merely fun to start with. ಹೌದಾ, ಏನಪ್ಪಾ ಅಂದ್ರೆ ಸಂತೋಷಕ್ಕಾಗಿ ಸ್ಟಾರ್ಟ್ ಮಾಡಿದ್ದು ಮುಂದೆ ಜೀವನ ಆಗಿ ಪ್ರಾರಂಭ ಆಗ್ತದ್ದು. ಇಟ್ ವಾಸ್ ಆಲ್ ಮೇರ್ಲಿ ಫನ್ ಟು ಸ್ಟಾರ್ಟ್ ವಿತ್. ಹೌದಾ, ಸ್ವಂತದ ಸಂತೋಷಕ್ಕಾಗಿ ಸ್ಟಾರ್ಟ್ ಮಾಡಿದ್ದು ಮುಂದೆ ದೊಡ್ಡದಾಗ್ತದ. ಯಾಕೆ? ವೈ ಡಿಡ್ ಹಿ ಸೇ ಸೋ ಅಂತ ಕೇಳಿದಾರ. ಯಾಕಪ್ಪ ಅಂದ್ರೆ ಅವ್ರು ಮೊದಲು ಫುಟ್ಬಾಲ್ ಆಡ್ತಾ ಇದ್ರು, ತಮ್ಮ ಗೇಮ್ ಅನ್ನ ಚೇಂಜ್ ಮಾಡಿ ಹೆಚ್ಚು ಟೈಮ್ ಅನ್ನ ಯಾವ್ದ್ರಲ್ಲಿ ಕಳಿಲಿಕ್ಕೆ ಪ್ರಾರಂಭಿಸಿದ್ರಪ್ಪ ಅಂದ್ರೆ ಕ್ರಿಕೆಟ್ ಅಲ್ಲಿ ಕಳಿಲಿಕ್ಕೆ ಪ್ರಾರಂಭಿಸಿದ್ರು. ಹಿ ಪ್ಲೇಡ್ ಅ ನಂಬರ್ ಆಫ್ ಇಂಟರ್ ಸ್ಕೂಲ್ ಟೂರ್ನಮೆಂಟ್ಸ್. ಬಹಳಷ್ಟು ಏನಪ್ಪಾ ಅಂದ್ರೆ ಬೇರೆ ಬೇರೆ ಸ್ಕೂಲ್ ಟೂರ್ನಮೆಂಟ್ ಗಳನ್ನ ಆಡಿದ್ರು. ಅಂಡ್ ಕೇಮ್ ಟು ಬಿ ನೋಟಿಸ್ ಆಸ್ ಅ ಪ್ರಾಮಿಸಿಂಗ್ ಲ್ಯಾಡ್ ಇನ್ ದ ಲೋಕಲ್ ಪ್ರೆಸ್. ಆಮೇಲೆ ಏನಪ್ಪಾ ಅಂದ್ರೆ
ಅಲ್ಲಿ ಲೋಕಲ್ ಇರುವಂತಹ ವಾರ್ತಾಪತ್ರಿಕೆಗಳಲ್ಲಿ ಇವನೊಬ್ಬ ಆಟ ಆಡುವಂತಹ ಭರವಸೆಯ ವ್ಯಕ್ತಿ, ಪ್ರಾಮಿಸಿಂಗ್ ಲ್ಯಾಡ್ ಅಂತ ಅನ್ಸ್ಕೊಂಡು ದೇರ್ ಫಾರ್ ಹಿ ವಾಸ್ ಇಟ್ ವಾಸ್ ಆಲ್ ಮೇರ್ಲಿ ಟು ಫನ್ ಸ್ಟಾರ್ಟ್ ವಿತ್. ಒಂದೇನೋ ಸಂತೋಷಕ್ಕಾಗಿ ಗೆಳೆಯರೊಂದಿಗೆ ಆಟ ಆಡ್ಲಿಕ್ಕೆ ಪ್ರಾರಂಭ ಆಗಿದ್ದು ಮುಂದೆ ದೊಡ್ಡ ಕನಸಾಗಿ ಬೆಳೀತದು. ಆಮೇಲೆ ಭಾರತದ ಒಬ್ಬ ಕ್ರಿಕೆಟ್ ತಾರೆಯಾಗಿ ಮುಂದುವರಿತಾರ. ಹೌದಾ? ಇನ್ನ ಪೋಯಮ್ 3 ಅ ಗರ್ಲ್ ಕಾಲ್ಡ್ ಗೋಲ್ಡನ್. ಪೋಯಮ್ 3 ಅ ಗರ್ಲ್ ಕಾಲ್ಡ್ ಗೋಲ್ಡನ್, ಡೇವಿಡ್ ಬೆಟ್ಸನ್ ಅವರು ಬರೆದಂತಹ ಪೋಯಮ್ನ ಕ್ವಶನ್ ಆನ್ಸರ್ಸ್ ಅನ್ನ ನಾವೇನ್ ಮಾಡೋಣ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಅಭ್ಯಾಸ ಮಾಡೋಣ. 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಒಂದು ಸ್ವಲ್ಪ ಈಸಿ ಆಗಲಿ, ಕನ್ವಿಂಟ್ ಆಗಲಿ, ಫೇರ್ ಬರಲಿಕ್ಕಂತೂ ಹೆಲ್ಪ್ ಆಗೇ ಆಗ್ತದೆ. ಅದ್ರ ಜೊತೆಗೆ ಸ್ವಲ್ಪ ತಿಳ್ಕೊಂಡು ಎಕ್ಸಾಮಲ್ಲಿ ಏನಾದರೂ ರಿಮೆಮರೈಸ್ ಮಾಡಿ, ಯೂನಿಟ್ ಟೆಸ್ಟ್ ಆಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಇದರಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಹೆಲ್ಪ್ ಆದರೆ ನಾನು ಮಾಡಿದಂಥ ಈ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ವಿಡಿಯೋದ ಏನಪ್ಪ ಅಂದರೆ ಕ್ರೆಡಿಟ್ ಸಿಕ್ಕಾಗೆ ಆದಷ್ಟು 9th ಸ್ಟ್ಯಾಂಡರ್ಡ್ ಓದುತ್ತಿರುವಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.